ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಸೋಯಾಬೀನ್ ಕಬಾಬ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ತಿದ್ದೆ. ತಂದು ಇಟ್ಟಿದ್ದೀನಿ ಸೋಯಾಬೀನ್ ಮನೆಯಲ್ಲಿ ಅಂತ ಗೊತ್ತಿದೆ, ಆದರೆ ಎಲ್ಲಿ ಇಟ್ಟಿದ್ದೀನಿ ಅಂತ ಹುಡುಕೋವಾಗ ಸಿಗಲೇ ಇಲ್ಲ. ಒಂದು 4-5 ಜಾಗದಲ್ಲಿ ಹುಡುಕಿದ ನಂತರ ಲಾಸ್ಟ್ಗೆ ಫೈನಲ್ ಆಗಿ ಒಂದು ಜಾಗದಲ್ಲಿ ಸಿಕ್ತು ನನಗೆ. ಸೊ ಐ ಹೋಪ್ ನಿಮ್ಮ ಜೊತೆನೂ ಹೀಗೇನೆ ಆಗ್ತಾ ಇರ್ಬೋದಲ್ವಾ? ಅಂದರೆ ಒಂದು ಸಾಮಾನು ತಂದಿಡ್ತೀವಿ, ಆದರೆ ಅದು ಯಾವಾಗ ಬೇಕು ಅಂದಾಗ ಸಿಗಲ್ಲ. ತುಂಬ ಹೊತ್ತು ಹುಡುಕಿದ ನಂತರ ಒಂದು ಜಾಗದಲ್ಲಿ ಸಿಗತ್ತೆ. ಸೊ ಅದೇ ಆಯಿತು ನನ್ನ ಜೊತೆನೇ ಇವತ್ತು. ನೋಡಿ, ಇಲ್ಲಿ ಎಷ್ಟು ಬೇಕು ಅಂತ ಒಂದು ಅಂದಾಜಲ್ಲಿ ನಾನು ಸೋಯಾಬೀನ್ ತಗೊಳ್ತಾ ಇದ್ದೇನೆ. ಅದನ್ನ ಒಂದೆರಡು ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳಿ. ಆಮೇಲೆ ಮತ್ತೆ ಬೇರೆ ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆನಾದರೂ ಅದನ್ನು ನೆನೆನಕ್ಕೆ ಬಿಡಿ. ಬಿಸಿ ನೀರು ಹಾಕ್ಕೊಂಡೆ ಒಂದು 10-15 ನಿಮಿಷದಲ್ಲಿ ಇದು ಆಗುತ್ತೆ. ಆದರೆ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಒಂದು ಅರ್ಧ ಗಂಟೆ ತಗೊಳ್ಳುತ್ತೆ ಇದು. ಈಗ ಇದನ್ನು ಚೆನ್ನಾಗಿ ನೀರು ಹಿಂಡ್ಕೊಂಡು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನೀರು ತುಂಬಾ ಚೆನ್ನಾಗಿ ಹಿಂಡ್ಕೊಳ್ಬೇಕಾಗತ್ತೆ ಇದರದ್ದು. ಈಗ ನೋಡಿ, ಇಲ್ಲಿ ನಾನು ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಒಂದು ದೊಡ್ಡ ಸೈಜ್ ಇದೊಂದು 3 ಗಾರ್ಲಿಕ್, ಆನಂತರ ಒಂದು ತುಂಡು ಶುಂಠಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಆನಿಯನ್ ತಗೊಂಡು ಅದನ್ನು ರಫ್ ಆಗಿ ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕಬಾರ್ದು, ನೈಸ್ ಪೇಸ್ಟ್ ಆಗುವವರೆಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇದು ಗ್ರೈಂಡ್ ಆಯಿತು. ಇವಾಗ ಸೋಯಾಬೀನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನೈಸ್ ಪೇಸ್ಟ್ ಆಗಬಾರ್ದು, ಇದನ್ನು ದರ್ದರ ಅಂತ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ನೀರು ಹಾಕೋ ಹಾಗಿಲ್ಲ. ನೋಡಿ, ಮಿಕ್ಸರನ್ನು ಆನ್ ಆಫ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಇವಾಗ ಫಸ್ಟ್ ಟೈಮ್ ಹಾಕುವಾಗ ನೋಡಿ, ಇದರಲ್ಲಿ ಮಾಯಿಶ್ಚರ್ ಇದೆ ಅಲ್ವಾ, ಟೊಮೆಟೊ ಮತ್ತು ಆನಿಯನ್ ಇದ್ದು, ಅದಕ್ಕೋಸ್ಕರ ಇದು ಒಂದು 2-3 ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದಾಯಿತು. ಇದನ್ನು ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಉಳಿದಂಥ ಸೋಯಾಬೀನನ್ನು ಹಾಕ್ಕೊಂಡು ಅದೇ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸರನ್ನು ನೋಡಿ 2 ಬಾರಿ ನಾನು ಆನ್ ಆಫ್ ಮಾಡಿದೆ, ಅದು ಆಗೋಯ್ತು, ಅಂದರೆ ಇದು ಗ್ರೈಂಡ್ ಆಗೋಯ್ತು. ಸೊ ಅದೇ ಥರ ಉಳಿದಂಥ ಎಲ್ಲ ಸೋಯಾಬೀನನ್ನು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು, ಮಿರ್ಚಿ ಪೌಡರ್, ಹಲ್ದಿ ಪೌಡರ್, ಗರಂ ಮಸಾಲ ಪೌಡರ್, ಆಮೇಲೆ ಕಾರ್ನ್ಫ್ಲೋರ್ ಇಲ್ಲಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲ ಪೌಡರ್ ಆಪ್ಷನಲ್, ನಾನು ಯಾವತ್ತೂ ಹಾಕಲ್ಲ, ಇವತ್ತು ಫಸ್ಟ್ ಟೈಮ್ ನಾನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಗತ್ಯ ಇಲ್ಲ. ಆಮೇಲೆ ಸೋಯಾಬೀನ್ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಅದರ ಮೇಲೆ ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಬೈಂಡಿಂಗ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು 1-1.5 ಸ್ಪೂನ್ನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೇನೆ. ಅದು ಬಿಸಿ ಆದ ನಂತರ ಇಲ್ಲಿ ಸೋಯಾಬೀನನ್ನು ಈ ಥರ ನೋಡಿ ಟಿಕ್ಕಿ ಮಾಡಿಕೊಂಡು ಒಂದೊಂದಾಗಿ ಜೋಡಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಯಾವತ್ತು ಮೀಡಿಯಮ್ ಟು ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಈ ಥರ ನಾನು ಒಂದೊಂದೇ ಟಿಕ್ಕಿ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೇನೆ. ಇದು ಆರಾಮಾಗಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ತುಂಬಾ ಚೆನ್ನಾಗಿ ಇದು ಬೇಯಬೇಕಾಗತ್ತೆ. ಬೇಕು ಅಂದರೆ ನೀವು 1 ಚಿಟಿಕೆನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ, ಯಾಕಂದರೆ ಒಳಗಡೆ ತುಂಬ ಸಾಫ್ಟಾಗಿ ಬೇಯುತ್ತೆ, ಫ್ರೈ ಆಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡಿಲ್ಲ. ಇವಾಗ ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ತುಂಬಾ ಈಸಿ, ಸಿಂಪಲ್ ಆದ ಒಂದು ಸೋಯಾಬೀನ್ ಕಬಾಬ್ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೂ ನೀವು ಶೇರ್ ಮಾಡಿ ಕಮೆಂಟ್ಸಲ್ಲಿ. ಇದನ್ನು ವೆಜ್ ನಾನ್ ವೆಜ್ ಅಂತ ಹೇಳ್ತಾರೆ. ಯಾರು ನಾನ್ ವೆಜ್ ತಿನ್ನಲ್ಲ ಅವರು ಇದನ್ನು ಪ್ರಿಫರ್ ಮಾಡ್ತಾರೆ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಪೇಜನ್ನು ಪ್ಲೀಸ್ ಫಾಲೋ, ಶೇರ್, ಕಮೆಂಟ್ಸ್ ಖಂಡಿತ ಮಾಡಿ. ಸಿಗೋಣ ಇನ್ನೊಂದು ನ್ಯೂ ವಿಡಿಯೋ, ನ್ಯೂ ರೆಸಿಪಿ ಜೊತೆ.